ಇಂದು ನಮ್ಮ ಆತ್ಮೀಯ ಗೆಳೆಯ ಕನ್ನಡದ ಕಟ್ಟಾಳು ಆದಂಥ ಶ್ರೀನಿವಾಸ ಮೂರ್ತಿ ಅವರು ಈ ದಿನ 53ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ಮುಳುಬಾಗಿಲಿನ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿ ಅವರು ಇನ್ನೂ ಉನ್ನತವಾದ ಸ್ಥಾನಗಳನ್ನು ಅಲಂಕರಿಸಲಿ, ಇನ್ನೂ ಒಂದು ಇತರರಿಗೆ ಮೇಲ್ಪಂಕ್ತಿ ಆಗಲಿ, ಮತ್ತೆ ಕನ್ನಡದ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯಲ್ಲೂ ಸಹಕಾರಗಳನ್ನು ನೀಡಲಿ, ಮತ್ತೆ ದೇವರು ಅವರಿಗೆ ಆರೋಗ್ಯ ಸಂಪತ್ತು ಐಶ್ವರ್ಯ ಇನ್ನೂ ಹೆಚ್ಚಿಗೆ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಗೆಳೆಯರಾದ ಬಲ್ಲಂ ಶ್ರೀನಿವಾಸ ಮೂರ್ತಿ ಅವರಿಗೆ ಇಂದು ಹುಟ್ಟಿದ 53ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ರೋಟರಿಯಲ್ಲಿ ಅವರು ಮೆಂಬರ್ ಆಗಿದ್ದಾರೆ. ಇನ್ನು ಮುಂದೆ ಅವರು 53 ವರ್ಷ ಆಗಿದೆ. ಇನ್ನು ಮುಂದೆ ಅವ್ರು ಸಂಪಾದಿಸಿದ ಸ್ವಲ್ಪ ಅದರಲ್ಲಿ ಒಂದು ಪರ್ಸೆಂಟೇಜು ಸ್ವಲ್ಪ ಸಮಾಜ ಸೇವೆ ಮಾಡಲಿ, ಸ್ವಲ್ಪ ಮುಂದಕ್ಕೆ ಹೋಗ್ಲಿ, ನಾಲ್ಕು ಜನ ಬಡವರಿಗೆ ಉಪಯೋಗ ಆಗಲಿ, ಅವರಿಂದ 4 ಜನ ಉದ್ಧಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಹಾರೈಸ್ತಾ ಇನ್ನು ಮುಂದೆ ಅವರು ಹಿಂಗೆ ಬೆಳೀತಾ ಇನ್ನು ಎಲ್ರಿಗೂ ಅವರೊಂದು ಮಾರ್ಗದರ್ಶಿಯಾಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀನಿವಾಸ್ ಸಾರ್ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯಾಗಿ ಇವತ್ತು ಏನು ಅವರು 53ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾವ್ರೆ. ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಸಂತೋಷ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರು ಏನು ಈ ರಾಜಕಾರಣದಲ್ಲಿ ರೋಟರಿ ಅಧ್ಯಕ್ಷರಾಗಿ ಮತ್ತು ಕನ್ನಡದ ಕಟ್ಟಾಳು ಆಗಿ ಮುಂದುವರಿತಾ ಇದ್ದಾರೆ. ದೇವರು ಅವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ, ಐಶ್ವರ್ಯ, ಭಾಗ್ಯ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ಶುಭ ಹಾರೈಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಇವತ್ತಿನ ದಿನ ನಮ್ಮೆಲ್ಲರ ಮಾರ್ಗದರ್ಶಕರು, ನಮಗೆಲ್ಲ ಪ್ರೇರೇಪಣೆ ಆಗಿರ್ತಕ್ಕಂಥ ಕೇಸರಿ ಶಂಕರಣ್ಣವ್ರು ಇರ್ಬೋದು, ಅದ್ರ ಜೊತೆಗೆ ನಮ್ಮ ಕಾರ್ ಶಂಕರಣ್ಣವ್ರು ಇರ್ಬೋದು, ಹಾಗೆಯೇ ನಮ್ಮ ಕಾಫಿ ಪುಡಿ ಸೀನಣ್ಣವರು ಬ್ರಾಹ್ಮಣರ ಸಂಘದ ಅಧ್ಯಕ್ಷರು, ಹಾಗೆ ರೋಟರಿ ಕ್ಲಬ್ನ ಸದಸ್ಯರು ಆಗಿರ್ತಕ್ಕಂಥ ಶ್ರೀನಿವಾಸಣ್ಣವರ ಹುಟ್ಟುಹಬ್ಬನ ಬಹು ವಿಜೃಂಭಣೆಯಿಂದ ಸಂಭ್ರಮವಾಗಿ ನಾವೆಲ್ಲ ಸೇರಿಕೊಂಡು ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ದೇವರು ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಸುಖ, ಶಾಂತಿ, ನೆಮ್ಮದಿಯಿಂದ ಅವರು ಇನ್ನೂ 100 ಕಾಲ ನಮಗೆಲ್ಲ ಮಾರ್ಗದರ್ಶನ ನೀಡಬೇಕು. ಅವರು ನಗುಮುಖದ ಸರ್ದಾರರು ಕೂಡ ಹೌದು. ಯಾವಾಗಾದರೂ ನಾವೆಲ್ಲರೂ ಒಂದು ಹತ್ರ ಸೇರಿದಾಗ ನಮ್ಮನ್ನೊಂದಷ್ಟು ನಗಿಸಿ ಇನ್ನೊಂದಷ್ಟು ಒಳ್ಳೆಯ ಒಂದು ಇದಕ್ಕೆ ನಮಗೆ ಪ್ರೇರೇಪಣೆ ಆಗಿರ್ತಾರೆ. ಇನ್ನು ಹಾಗೆಯೇ ನಮ್ಮ ಕನ್ನಡ ಕಾರ್ಯಕ್ರಮಗಳು ಕೂಡ ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಸೇರಿ ನಮ್ಗೆಲ್ಲರಿಗೂ ಒಂದು ಸಹಕಾರ ಕೊಡ್ತಾ ನಮ್ಮೆಲ್ಲರನ್ನು ಒಂದು ಒಳ್ಳೆಯ ಮಾರ್ಗದಲ್ಲಿ ಕೊಂಡೊಯ್ತಾರೆ ಅಂತ ಹೇಳ್ಬಿಟ್ಟು ಆಶಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನು ಈ ದಿನ ವಿಶೇಷವಾದ ದಿನ. ನಮ್ಮ ಮಾರ್ಗದರ್ಶಕರು ಹಾಗೆ ನಮ್ಮ ಹಿತೈಷಿಗಳು, ಹಾಗೆ ಅವ್ರ ವಯಸ್ಸು ದೊಡ್ಡದಾದರೂ ನಮ್ಮ ಜೊತೆ ಯಾವತ್ತೂ ದೊಡ್ಡದ ಥರ ಕಾಣಿಸಲ್ಲ, ವಯಸ್ಸು ಹುಡುಗರ ಥರ ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಅಂಥವ್ರಿಗೆ ಇವತ್ತು ಹುಟ್ಟಿದ ದಿನ. ಈ ಹುಟ್ಟಿದಿನದಂದು ಆ ದೇವರ ಆಶೀರ್ವಾದ, ಹಾಗೆ ಕೊಡುಮಲೆ ವಿನಾಯಕನ ಸ್ವಾಮಿ ಆಶೀರ್ವಾದ, ಹಾಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಅವ್ರ ಮೇಲೆ ಇರಬೇಕು, ಅವ್ರ ಕುಟುಂಬದ ಮೇಲೆ ಇರಬೇಕು. ಇನ್ನಷ್ಟು ಎತ್ತರಕ್ಕೆ ಬೆಳೀಬೇಕು, ಸಮಾಜ ಸೇವೆಯಲ್ಲಿ ತೊಡ್ಕೋಬೇಕು. ಇನ್ನಷ್ಟು ಜನ ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅವ್ರ ಕಡೆಯಿಂದ ಸೇವೆ ಆಗಬೇಕು, ಉನ್ನತ ಮಟ್ಟಕ್ಕೆ ಅವ್ರು ಏರಬೇಕು. ಅವರ ಜೀವನದಲ್ಲಿ ಅತಿ ಹೆಚ್ಚು ದಿನಗಳ ಆಶೀರ್ವಾದ, ಹಾಗೆ ಈ ಮುಂದಿನ ಇವತ್ತಿನ ದಿನದಿಂದ ಇನ್ನ 100 ಕಾಲ ಚೆನ್ನಾಗಿರ್ಬೇಕು, ಅತಿ ಹೆಚ್ಚು ಮಟ್ಟಕ್ಕೆ ಆರಬೇಕು ಅಂತ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಶುಭರಾತ್ರಿ. ಇವತ್ತೊಂದು ದಿವಸ ನಮ್ಮ ಕಾಫಿ ಪುಡಿ ಸೀನಣ್ಣ ಅವ್ರದ್ದು 53ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಇವ್ರ ದೇವರು ಒಳ್ಳೆ ಐಶ್ವರ್ಯ, ಆರೋಗ್ಯ, ಆಯಸ್ಸು ಕೊಟ್ಟು ಸುಖವಾಗಿರಲಿ, ಅವ್ರ ಜೀವನ ಸುಖವಾಗಿರಲಿ ಅಂತ ಕುರುಡ್ಮಲೆ ವಿನಾಯಕ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ಭಾರತ ಕಾಫಿ ಪುಡಿ ಮಾಲಕರಾದ ನಮ್ಮ ಸೀನಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸುಮಾರು ಜನ, ಅನೇಕ ಜನ ಗಣ್ಯರು ಬಂದಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ತರ 100 ವರ್ಷ ಸುಖ ಸಂತೋಷವಾಗಿ ಹುಟ್ಟದ ಹಬ್ಬ ಜರಿಸ್ಕೊಳ್ಳಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತ ದೇವರ ಪ್ರಾರ್ಥನೆ ಮಾಡ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಗೆಳೆಯರು, ನನ್ನ ಸಹಪಾಠಿಯಾದಂಥ ಶ್ರೀನಿವಾಸ್ ಅವರ 53ನೇ ಹುಟ್ಟುಹಬ್ಬ. ಅವರಿಗೆ ಆ ದೇವರು ಅಷ್ಟ ಐಶ್ವರ್ಯ ಕೊಟ್ಟು ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಬೇಡ್ತಾ, ಇವರು ತಂದೆಯವರು ಮೊದಲೇ ಮುಳಬಾಲಲ್ಲಿ ರೋಟರಿ ಸ್ಥಾಪನೆ ಮಾಡಿದರು. ಈಗ ಶ್ರೀನಿವಾಸ್ ಅವರು ನಮ್ಮೊಂದಿಗೆ ರೋಟರಿ ಕ್ಲಬ್ ಅನ್ನು ಸೇರಿ ಮುಳಬಾಲ್ನಲ್ಲಿ ಸಮಾಜ ಸೇವೆಯನ್ನು ಮಾಡಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ.
ಇವರು ಮೊದಲಿಂದಲೂ ಇವ್ರ ತಂದೆಯವರು ಇವ್ರ ಫ್ಯಾಮಿಲಿಯವರು ಎಲ್ಲ ಮೊಬೈಲ್ನಲ್ಲಿ ಯಾವುದೇ ಹಿಂದೂಪರ ಸಂಘಟನೆಗಳ ಕಾರ್ಯಕ್ರಮಗಳಾಗಲಿ, ಕನ್ನಡ ಸಂಘದ ಕಾರ್ಯಕ್ರಮಗಳಾಗಲಿ, ಅವರ ಬ್ರಾಹ್ಮಣ ಸಂಘದ ಕಾರ್ಯಕ್ರಮ ಮುಂಚೂಣಿಯಲ್ಲಿ ಇದ್ದು ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ. ಆ ಒಂದು ಹೆಜ್ಜೆಯನ್ನ ಮುಂದೆ ಇಡುತ್ತಾ ಶ್ರೀನಿವಾಸ್ ಅವರು ಸಾಗಿದ್ದಾರೆ. ಅವರು ಇನ್ನು ಮುಂದೆ ಇನ್ನೂ ಹೆಚ್ಚಿನ ಒಂದು ಯಶಸ್ಸನ್ನು ಗಳಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಶುಭಾಶಯ ಕೋರ್ತೇನೆ. ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಮಾಡ್ತಾ, ಇವತ್ತೊಂದು ದಿವಸ ನಮ್ಮ ಭಾರತ್ ಕಾಪಿ ವರ್ಕ್ಸ್ನ ಮಾಲೀಕರಾದಂತಹ ಸೀನಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಸೇರಿ ಇವತ್ತು ಶಿಂಗಣ್ಣನವರ ನೇತೃತ್ವದಲ್ಲೇ ಎಲ್ಲರೂ ಸೇರಿ ಒಂದು ವಿಜೃಂಭಣೆಯಿಂದ ಸರಳವಾದರೂ ಬಹಳಷ್ಟು ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಇವತ್ತೊಂದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ವಿ. ನಾನು ಸೀನಣ್ಣನ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ, ಆದರೆ 2 ಮಾತಲ್ಲಿ ಮುಗಿಸ್ತೀನಿ. ಅವ್ರಿಗೆ ಯಾವುದೇ ಮತ ಧರ್ಮ ಭೇದ ಇಲ್ಲದೆ ಅಪ್ಪ ಒಳ್ಳೆ ಕೆಲಸ ಮಾಡೋದಿದ್ರೆ, ಕನ್ನಡ ಪರ ಕೆಲಸ ಮಾಡೋದಿದ್ರೆ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ, ಒಳ್ಳೆತನಕ್ಕೆ ನಾವು ಯಾವತ್ತೂ ಬೆಲೆ ಕೊಡ್ತೀನಿ, ನಮ್ಮವನು ಬೇರೆಯವನು ಅನ್ನೋ ಒಂದು ಮನೋಭಾವ ನನ್ನಲ್ಲಿಲ್ಲ. ನಾನು ಎಲ್ರಿಗೂ ಒಂದೇ ರೀತಿಯ ಒಂದು ವಿಶ್ವಾಸ ಇಟ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಗುಮುಖ ಯಾವಾಗಲೂ ಇರಲಿ, ಏನೇ ಇರಲಿ ಅಣ್ಣ ಈ ರೀತಿ ಇದೆ ಅಂತಂದಾಗ ಒಂಥರ ನಗ್ನಗ್ತಾ ಬಂದು ನಮಗೊಂದು ಒಳ್ಳೆಯ ಸೂಚನೆ ಮಾರ್ಗದರ್ಶನ ನೀಡ್ತಾ ಇದೇ ರೀತಿ ಇವರು ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಭಗವಂತನಲ್ಲಿ ಇವ್ರಿಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ ಮತ್ತೆ ಇನ್ನೂ ಉನ್ನತ ಹುದ್ದೆಗೆ ಹೋಗಿ ಇನ್ನೂ ಸಮಾಜ ಸೇವೆಯಲ್ಲಿ ಉನ್ನತವಾಗಿ ತೊಡ್ಕೊಂಡು ಕನ್ನಡ ಪರ ಕೆಲಸಗಳನ್ನು ನಮ್ಮ ಕೇಸರಿ ಶಂಕರಣ್ಣನವರ ಜೊತೆಗೂಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ತಾಲೂಕನ್ನ ಕನ್ನಡ ಕೆಲಸವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ, ಹಾಗೂ ಕನ್ನಡವನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ನನ್ನ ಆತ್ಮಗಳ ಅವಶ್ಯಕ ನಿಮ್ಮೆಲ್ಲರಿಗೂ ಅನಿಸ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಿನ ನನ್ನ ಹುಟ್ಟದ ಹಬ್ಬಕ್ಕೆ ಶುಭ ಕೋರಲು ಆಗಮಿಸಿರುವ ನಮ್ಮ ಕನ್ನಡ ಪರ ಸಂಘಟನೆಗಳು ಮತ್ತು ರೋಟರಿ ಸದಸ್ಯರು ಹಾಗೂ ನನ್ನ ಸ್ನೇಹಿತರು, ಹಿತೈಷಿಗಳು ಇವರಿಗೆಲ್ಲ ನಾನು ಧನ್ಯವಾದ ಹೇಳುತ್ತಾ, ಇದೇ ರೀತಿ ನಿಮ್ಮ ಪ್ರೀತಿ, ಆಶೀರ್ವಾದ, ವಿಶ್ವಾಸ ನನ್ನ ಮೇಲೆ ಸದಾ ಇರಲಿ. ಇನ್ನು ಹೆಚ್ಚಿಗೆ ಮುಂದೆ ನಾವು ಒಂದು ಸಮಾಜ ಸೇವೆ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಹಾಗೂ ನನ್ನ ಹುಟ್ಟದ ಹಬ್ಬಕ್ಕೆ ಶುಭ ಕೋರಲು ಬಂದಿರುವ ಎಲ್ಲ ನನ್ನ ಸ್ನೇಹಿತರಿಗೆ, ಹಿತೈಷಿಯರಿಗೆ ಈ ದಿನ ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೀನಿ. ನಮ್ಮ ಗೆಳೆಯರಾದ ಬಲ್ಲಂ ಶ್ರೀನಿವಾಸ ಮೂರ್ತಿ ಅವರಿಗೆ ಇಂದು ಹುಟ್ಟಿದ 53ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ರೋಟರಿಯಲ್ಲಿ ಅವರು ಮೆಂಬರ್ ಆಗಿದ್ದಾರೆ. ಇನ್ನು ಮುಂದೆ ಅವರು 53 ವರ್ಷ ಆಗಿದೆ. ಇನ್ನು ಮುಂದೆ ಅವ್ರು ಸಂಪಾದಿಸಿದ ಸ್ವಲ್ಪ ಅದರಲ್ಲಿ ಒಂದು ಪರ್ಸೆಂಟೇಜು ಸ್ವಲ್ಪ ಸಮಾಜ ಸೇವೆ ಮಾಡಲಿ, ಸ್ವಲ್ಪ ಮುಂದಕ್ಕೆ ಹೋಗ್ಲಿ, ನಾಲ್ಕು ಜನ ಬಡವರಿಗೆ ಉಪಯೋಗ ಆಗಲಿ, ಅವರಿಂದ 4 ಜನ ಉದ್ಧಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಹಾರೈಸ್ತಾ, ಇನ್ನು ಮುಂದೆ ಅವರು ಹಿಂಗೆ ಬೆಳೀತಾ ಇನ್ನು ಎಲ್ರಿಗೂ ಅವರೊಂದು ಮಾರ್ಗದರ್ಶಿಯಾಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ.